ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ, ಮ್ಯಾಂಗೋ ಪಚ್ಚ ಸಿನಿಮಾ ರಿಲೀಸ್ ಆಗಿ ಅದ್ದೂರಿ ಪ್ರದರ್ಶನ ಕಾಣ್ತಾ ಇದೆ. ಜನ ಕೂಡ ಇದನ್ನು ಪ್ರೀತಿಯಿಂದ ಅಪ್ಕೊಂಡು ಸಿನಿಮಾನ ನೋಡ್ತಾ ಇದ್ದಾರೆ. ನಮ್ಮ ಸ್ಯಾಂಡಲ್ವುಡ್ಗೆ ಮರಿ ಕಿಚ್ಚ ಸಿಕ್ಕಿದ್ರು ಅಂತ ಹೇಳಿ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ನನ್ನ ಜೊತೆ ಇದೀಗ ಮರಿ ಕಿಚ್ಚ ಅಲಿಯಾಸ್ ಸಂಚಿತ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಗುಡ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸುದೀಪ್ ಸರ್ ಕೂತು ಇಂಟರ್ವ್ಯೂ ಮಾಡ್ದಂಗೆ ಅನಿಸ್ತಾ ಇದೆ ನನಗೆ ನಿಮ್ಮನ್ನು. ಹೇಗಿದೆ ಫೀಲು? ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಐ ಥಿಂಕ್ ನಮಗೆ ಸಿಕ್ಕಿರೋ ಸಪೋರ್ಟ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಒಪಿನಿಯನ್ ಇದೆ ಸಿನಿಮಾ ಬಗ್ಗೆ. ನಾವು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟ್ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ತಂಡದಲ್ಲಿ ಯಾರ್ಯಾರು ಇದ್ದಾರೋ ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ವೆರಿ ಗ್ರೇಟ್ಫುಲ್, ವೆರಿ ಥ್ಯಾಂಕ್ಫುಲ್. ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ನಿಮ್ಮ ಪ್ರಿಯ ಅತ್ತೆ ಬಂದು ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ದು ರೀತಿ ಒಂಥರ ನಮಗೆ ಒಂಥರ ಸಂಭ್ರಮ ಅಂತ ನಮಗೆ ಅನಿಸ್ತು. ನೀವು ಹೇಗೆ ಸಂಭ್ರಮಿಸಿದ್ರಿ ಅಂತ ಹೇಳಿ? ಅದಿನ್ನೂ ಸಂಭ್ರಮ ಏನೂ ಸ್ಟಾರ್ಟ್ ಆಗಿಲ್ಲ ನಮ್ಮದು ಇನ್ನೂ. ಬಟ್ ಇಟ್ ವಾಸ್ ನೈಸ್. ಅಂದರೆ ಅವ್ರನ್ನೂ ಫಸ್ಟ್ ಟೈಮ್ ಟಿ ವಿಯಲ್ಲಿ ನೋಡಿ, ಅಂದರೆ ಇಂಟರ್ವ್ಯೂಸಿಗೆಲ್ಲ ಕೂತ್ಕೊಂಡಿರೋ, ಅದು ಯಾವತ್ತೂ ಮುಂಚೆ ಮಾಡೇ ಇಲ್ಲ ಅವರು. ಬಟ್ ಇಟ್ ವಾಸ್ ನೈಸ್ ಟು ಸಿ ಆ 3 ಪ್ರೊಡ್ಯೂಸರ್ನು ಕೂತ್ಕೊಂಡು ಪಿಕ್ಚರ್ ಬಗ್ಗೆ ಮಾತಾಡೋದಿದೆಯಲ್ಲ. ಸೊ ಯು ಕ್ಯಾನ್ ಆಲ್ಸೋ ಟೆಲ್ ಅಂದರೆ ಹೌ ಪ್ರೌಡ್ ದೇವರ್, ನಾವು ಮಾಡಿರೋ ಪ್ರಾಡಕ್ಟ್ ಬಗ್ಗೆ ದೇವರ್ ಸೋ ಪ್ರೌಡ್. ಸೊ ಇಟ್ ವಾಸ್ ಅ ವೆರಿ ನೈಸ್, ಇಟ್ ವಾಸ್ ನೈಸ್ ಟು ಸಿ ದ್ಯಾಟ್. ಓಕೆ ಸರ್, ಸಿನಿಮಾ ಒಂದೇ ದಿನ ಥಿಯೇಟ್ರಲ್ಲಿ ಕೂತ್ಕೊಂಡು ಎಲ್ಲರೂ, ಈ ಫ್ಯಾಮಿಲಿ, ನಿಮ್ಮ ಅಮ್ಮ, ದೊಡ್ಡಮ್ಮ, ಸಾನ್ವಿ ಆಗಿರ್ಬೋದು, ಕಿಚ್ಚ ಸರ್ ಆಗಿರ್ಬೋದು, ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರಿ. ಆಗ ನಿಮ್ಮ ಹೃದಯದ ಒಳಗೆ ಚಿಟ್ಟೆ ಹೇಗೆ ಹಾರ್ತಾ ಇತ್ತು ಅಂತ ಹೇಳಿ? ಐ ಥಿಂಕ್ ಅದು ಚೆನ್ನಾಗಿತ್ತು ಗೊತ್ತಾ, ಬಿಕಾಸ್ ಆಲ್ ಆಫ್ ಫುಲ್ ಫ್ಯಾಮಿಲಿ, ನಾನು ಒಬ್ಬನೇ ಕಾದಿಲ್ಲ ಈ ಸಿನಿಮಾಗೋಸ್ಕರ. ನನ್ನ ಜೊತೆ ಇವರೆಲ್ಲರೂ ನಿಂತೀಗ ನನ್ನ ಜೊತೆನೇ ಕಾದಿರೋದು. ಆ್ಯಂಡ್ ಪ್ಲಸ್ ದೇವ್ ಸೀನ್ ಗೊತ್ತಾ, ಒಂದು 2 ವರ್ಷದ ಪ್ರಾಸೆಸ್ ಆಗಿತ್ತು ಮ್ಯಾಂಗೋ ಪಚ್ಚ. 1.5 ಗಂಟೆ ಪಿಕ್ಚರ್ ಆಗಿರ್ಬೋದು, ಬಟ್ ಇದರದ ಹಿಂದೆ 2 ವರ್ಷದ ಕೆಲಸ ಇದೆ. ಆ್ಯಂಡ್ ಸೊ ಅಫ್ಕೋರ್ಸ್ ನನಗೆ ಒಂದು 5-5 ನಿಮಿಷಕ್ಕೆ ನಾನೇ ಒಂಥರ ರಿಮೈಂಡ್ ಮಾಡಬೇಕಾಗಿತ್ತು. ಅಂದರೆ ಶಿಟ್, ಅಂದರೆ ನಾವೆಲ್ಲ ಕೂತ್ಕೊಂಡು ನನ್ನ ಪಿಕ್ಚರ್ ನೋಡ್ತಾ ಇದ್ದೀವ. ಬಿಕಾಸ್ ಸುಮಾರು ಸತಿ ಅಂದರೆ ದೀಪ ಮತ್ತು ಪಿಕ್ಚರ್ ಯಾವುದೇ ರಿಲೀಸ್ ಆಗಿದ್ರು ನಾವೆಲ್ಲ ಒಟ್ಟಿಗೆ ಹೋಗಿ ನೋಡಿರೋದು. ಬಟ್ ಫಾರ್ ಅ ಚೇಂಜ್ ಬಂದು ಕೂತ್ಕೊಂಡು ನನ್ನ ಪಿಕ್ಚರ್ ನೋಡ್ತಾ ಇರುವಾಗ ಒಂಥರ ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್. ಆ್ಯಂಡ್ ಐ ಥಿಂಕ್ ಅವ್ರ ಮುಖದಲ್ಲಿ ನೋಡಿದಾಗ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು. ಆ್ಯಂಡ್ ಒಂಥರ ಆವಾಗ ಒಂಥರ ಉಸಿರು ಬಿಟ್ಟೆ. ನನಗೆ ಗೊತ್ತಾ, ಲೈಕ್ ಓಕೆ, ಮುಗ್ದಿದೆ, ಬಂದಿದೆ, ಈಗ ಹೊರಗಡೆ ಹಾಕಿದ್ದೀವಿ ಪಿಕ್ಚರ್ ಅಂತ. ಬಟ್ ಏನೇ ಇರಲಿ, ವೆನ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಇದು ಕಾಣುತ್ತಲ್ಲ, ಅವರಲ್ಲಿ ಒಂದು ಪ್ರೈಡ್, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕಾಣಿಸುತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ ಬೇರೆ ಏನೂ ಇಲ್ಲ. ಮನೆಗೆ ಹೋಗಿ ಸುದೀಪ್ ಸರ್ ಹೇಳಿದ್ದೇನೆ, ನೀನು ಕೆಲಸ ಮಾಡಿರೋದು ಮಾಡಿದ್ಯಾ, ಈಗ ಜಸ್ಟ್ ರಿಲ್ಯಾಕ್ಸ್ ಅಂದರು. ಐ ಥಿಂಕ್ ಬಿಕಾಸ್ ಹೀ ನೋಸ್ ಅಲ್ವಾ ಪೋಸ್ಟ್ ರಿಲೀಸ್ ಸ್ಟ್ರೆಸ್ ಹೆಂಗಿರುತ್ತೆ. ಪ್ರತಿ ಸತಿನೂ ಫೋನ್ ಮಾಡಿ ಹೆಂಗೆ ನಡೀತಾ ಇದೆ ಕಲೆಕ್ಷನ್ಸ್ ಹೆಂಗಿದೆ ಅಂತ. ಬಟ್ ಈ ಸೈಡ್ ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಎಲ್ಲದಕ್ಕಿಂತ. ಆ್ಯಂಡ್ ಹೀ ಬಿಲೀವ್ಸ್ ಇನ್ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ನಾವೇನು ಮಾಡಲಿಲ್ಲ ಆ್ಯಕ್ಚುಲಿ. ಒಟ್ಟಿಗೆ ನಾವೆಲ್ಲ ಒಂದು ಫುಲ್ ಟೀಮ್, ಇಡೀ ಟೀಮ್ ಕರ್ಕೊಂಡು ಹೋದ್ವಿ ನನ್ನ ಮನೆಗೆ, JP ನಗರ್ ಮನೆಗೆ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ, ಸುಮಾರು ಹೊತ್ತು ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಬೇರೆ ವಿಚಾರ ಮಾತಾಡಿದ್ವಿ. ಸೊ ಅವ್ರಿಗೂ ತುಂಬ ಖುಷಿ ಆಯಿತು. ಮಿಕ್ಕಿದ ಟೀಮೇವರೆಲ್ಲ ಪ್ರತಿಯೊಬ್ಬರು ಬಂದರು ಆ್ಯಕ್ಚುಲಿ ಮನೆಗೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿರೋ ಎಲ್ಲರೂ ಬಂದರು ಮನೆಗೆ. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಅ ಗ್ರೇಟ್ ಫೀಲಿಂಗ್. ಅಮ್ಮನನ್ನು ಮಾತಾಡ್ಸಿದ್ವಿ. ಸಿನಿಮಾ ಶುರುವಾಗೋ ಮುಂಚೆಲೂ ಕೂಡ ಅಮ್ಮನ ಕಣ್ಣಲ್ಲಿ ನೀರು, ರಿಲೀಸ್ ಆದಮೇಲೆ ಕೂಡ ಮತ್ತೆ ಮಾತಾಡ್ಸಿದ್ವಿ, ಮತ್ತೆ ಅದೇ ಕಣ್ಣಲ್ಲಿ ನೀರು. ಸೊ ಅಮ್ಮ ಹೇಗೆ ಸಂಭ್ರಮಿಸಿದ? ಅಮ್ಮ ತುಂಬ ದಿನದಿಂದ ಕಾದಿದ್ದೀನಿ, ನಮ್ಮಮ್ಮ ಕಾದಿದ್ದಾರೆ, ಅದನ್ನೆಲ್ಲ ಹೇಳ್ಕೊಂಡು ಭಾವುಕರಾಗಿದ್ದರು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ನಾನು ಹೇಳಿದ್ನಲ್ಲ, ಅಂದರೆ ಬಿಕಾಸ್ ಅವ್ರಿಗೆ ಗೊತ್ತಿದೆ ನಾವು ಎಷ್ಟು ವರ್ಷದಿಂದ ಕಾದ್ವಿ, ಮತ್ತು ಮಧ್ಯದಲ್ಲಿ ಆಗಿದ್ದು ಒಂದು ಕೆಲವು ಡಿಲೇಸ್ ಆಗಿರ್ಬೋದು. ಇಟ್ಸ್ ಆ್ಯಕ್ಚುಲಿ ಫಾರ್ ಅನ್ ಆರ್ಟಿಸ್ಟ್ ಅದೊಂಥರ ತುಂಬಾ ಫ್ರಸ್ಟ್ರೇಟಿಂಗ್. ಒಂದು ಫ್ಲೋಲ್ಲಿ ಹೋಗ್ತಾ ಇರುವಾಗ, ಒಂದು ಮೂಡಲ್ಲಿ ಹೋಗ್ತಾ ಇರುವಾಗ ದಿಢೀರಂತ ಏನಾದರೂ ಒಂದು ಆಬ್ಸ್ಟಿಕಲ್ ಏನಾದರೂ ಬಂದರೆ ತುಂಬಾ ಫ್ರಸ್ಟ್ರೇಷನ್, ಅದು ತುಂಬಾ ಫ್ರಸ್ಟ್ರೇಟಿಂಗ್. ಸೊ ನಾನು ಅದನ್ನೆಲ್ಲ ತುಂಬ ಹಂಚ್ಕೊತಾ ಇದ್ದೆ ನಮ್ಮ ತಾಯಿ ಜೊತೆ. ಸೊ ಇವತ್ತು ಅದನ್ನು ಆಗಿ ಸಿನಿಮಾ ನೋಡಿದಾಗ ಶೀಲ್ ಆಬ್ವಿಯಸ್ಲಿ ಅದೊಂದು, ಆ್ಯಂಡ್ ಪ್ಲಸ್ ಇರೋದೇ ಒಂಥರ ಇಮೋಷ್ನಲ್. ನಾವೆಲ್ಲರೂ ತುಂಬಾ ಇಮೋಷ್ನಲ್ ಫ್ಯಾಮಿಲಿಯಲ್ಲಿ. ಸೊ ಅವ್ರು ನೋಡಿದ್ರೆ ಅವ್ರು 10 ಟೈಮ್ಸ್ ಇಮೋಷ್ನಲ್ ನಮ್ಗಿಂತ. ಸೊ ಐ ಥಿಂಕ್, ಆ್ಯಂಡ್ ಪ್ಲಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಶಿ ವಾಸ್ ಮಿಸ್ಸಿಂಗ್ ಅಮ್ಮಮ್ಮ. ಸೊ ಐ ಥಿಂಕ್ ದಟ್ಸ್ ವೈ ಶಿ ಗಾಟ್ ಇಮೋಷ್ನಲ್. ಒಂದು ಚೇರ್ ಅವ್ರಿಗೋಸ್ಕರನೇ ಇತ್ತು. 100% ಅಲ್ಲಿ ಅಜ್ಜಿ ಕೂತು ಸಿನಿಮಾ ನೋಡಿರ್ತಾರೆ. ಒಂದು ಎನರ್ಜಿ ನಿಮ್ಮ ಜೊತೆ ಇರುತ್ತೆ. ನೀವು ಅವರನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರೆ? ಯಾಕಂದರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅವ್ರು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮನೆ ಅವರು ಏನೇ ಆದರೂ ನೀವು ಸ್ಟೇಜ್ಗಳಲ್ಲಿ ಇದ್ದಾಗ ಅವ್ರ ಕಣ್ಣಲ್ಲಿ ನೀರು, ಅವ್ರು ಹೇಗೇನು. ಸೊ ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಅವರು ಚೇರಲ್ಲಿ ಕೂತು ಸಿನಿಮಾ ನೋಡಿದ್ದಾರೆ ಅಂದರೆ ಅಂದರೆ ಕಣ್ಮುಂದೆ ನೋಡೋದು ತುಂಬ ಮಿಸ್ ಮಾಡ್ಕೊತೀವಿ. ಬಟ್ ನಾನು ಎಲ್ಲ ಇಂಟರ್ವ್ಯೂಸ್ ಪ್ಲಸ್ ನಾನು ನಿಜನೂ ನಂಬ್ತೀನಿ ಇದನ್ನ.
ಈ ಸಿನಿಮಾ ಆಗಿರ್ಬೋದು, ನಮಗೆ ಸಿಗ್ತಾ ಇರೋ ರೆಸ್ಪಾನ್ಸು, ಪ್ರೀತಿ ಆಗಿರ್ಬೋದು, ಇದಿಷ್ಟು ಅವರ ಆಶೀರ್ವಾದ. ಆ್ಯಂಡ್ ಐ ಥಿಂಕ್ ಶಿ ಈಸ್ ಸ್ಟಿಲ್ ದೇರ್, ಶಿ ಈಸ್ ಸ್ಟಿಲ್ ಅಂದರೆ ಒಂದು ಎನರ್ಜಿ ಆಗಿದ್ದಾರೆ ಎಲ್ಲ ಕಡೆ. ಸೊ ಮಿಸ್ ಮಾಡ್ಕೊತೀನಿ ಖಂಡಿತವಾಗ್ಲೂ, ಬಟ್ ಐ ಆಮ್ ಸ್ಟಿಲ್ ಹ್ಯಾಪಿ ದ್ಯಾಟ್ ಐ ಕ್ಯಾನ್ ಫೀಲ್ ಆ ಎನರ್ಜಿ ಇನ್ನೂ ನನಗೆ ಫೀಲ್ ಬರ್ತಾ ಇದೆ. ಸೊ ಅದೆಲ್ಲೂ ಹೋಗಿಲ್ಲ. ಜನರ ಶಿಳ್ಳೆ ಚಪ್ಪಾಳೆದ ನಡುವೆ ಕೂತ್ಕೊಂಡು ಸಿನಿಮಾ ನೋಡಿದಾಗ ನಟನಾಗಿ ಅದೇ ಒಂಥರ ನಿಮಗೆ ಒಂಥರ ಅದು ಯಾವತ್ತೂ ಕೂಡ ಆ ಫೀಲ್ ಮರೆಯೋದಕ್ಕಾಗಲ್ಲ. ಆ ಫೀಲ್ ಹೇಗಿತ್ತು ಅಂಥೇಳಿ, ಆ ಶಿಳ್ಳೆ ಚಪ್ಪಾಳೆ ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡೋದು ಅದು ಹೆಂಗಿರುತ್ತೆ ಅಂತ ಹೇಳಿ? ನಾವು ಎಂಡಲ್ಲಿ ಮಾಡೋದು ಅದಕ್ಕೋಸ್ಕರನೇ, ಯುನೋ ಜನ ಕೂತ್ಕೊಂಡು ಥಿಯೇಟರಲ್ಲಿ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಐಡಿಯಾ ಇಟ್ಕೊಂಡೇ ನಾವು ಸಿನಿಮಾ ಶುರು ಮಾಡೋದು ಯಾವಾಗ್ಲೂ. ಸೊ ನಾವು ಅಂದ್ಕೊಂಡಿರ್ತೀವಿ, ಓಕೆ ಈ ಸೀನಿಗೆ ಬೀಳ್ಬೋದು, ಆ ಸೀನಿಗೆ ಬೀಳ್ಬೋದು, ಈ ಶಾರ್ಟಿಗೆ ಬೀಳ್ಬೋದು. ಕರೆಕ್ಟಾಗಿ ಬಿದ್ದಾಗ ನಮಗೆ ಒಂಥರ ಇಟ್ಸ್ ಲೈಕ್ ಓಕೆ ಕರೆಕ್ಟಾಗಿ ಮಾಡಿದ್ವಿ. ಇಟ್ಸ್ ಅಗೇನ್ ಲೈಕ್ ಎಸ್ ಇಟ್ ಇಸ್ ವೆರಿ ಸ್ಯಾಟಿಸ್ಫೈಯಿಂಗ್, ಯುನೋ. ಅಂದರೆ ನಾವು ಅಂದ್ಕೊಂಡಿದ್ದ ಥರ ಬಂದಾಗ ಅಥವಾ ನಾವು ಅವ್ರನ್ನ ಅದನ್ನ ರೆಸಿಪ್ರಿಕೇಟ್ ಮಾಡ್ಕೊತಾರಲ್ಲ, ಐ ಥಿಂಕ್ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ವಿನ್ ಫಾರ್ ಎನಿ ಆ್ಯಕ್ಟರ್. ಇಟ್ ಈಸ್ ದ ಬಿಗ್ಗೆಸ್ಟ್ ವಿನ್. ಅರಗಣಿ ಸಾಂಗ್ ನೋಡಿದ ಮೇಲೆ ಅನಿಸಿದೆ ಏನಂದರೆ, ನನಗೆ ಆಗಲೇ ಕೂಡ ಹೇಳ್ತಾ ಇದ್ದೆ, ಒಳ್ಳೆ ರೊಮ್ಯಾಂಟಿಕ್ ಹೀರೋ ಇದೆ. ನಿಮ್ಗೆ ಮೇ ಬಿ ಲವ್ ಸ್ಟೋರಿ ಏನಾದರೂ ಕೊಟ್ಬಿಟ್ರೆ, ಅದ್ಭುತವಾದ ಲವ್ ಸ್ಟೋರಿ ಕೊಟ್ಟರೆ 100% ಆ ಪಾತ್ರಕ್ಕೆ ನೀವು ಜೀವ ತುಂಬಿ ನಮ್ಮನ್ನೇ ಹುಚ್ಚರು ಮಾಡಿಬಿಡ್ತೀರ ಅಂತ ಅನಿಸುತ್ತೆ ಸರ್. ಆ ಥರದಕ್ಕೆ ರೆಡಿ ಇದ್ದೀರಾ ಅಂಥೇಳಿ ಎಲ್ಲರೂ ಕೂಡ ಅದೇ ಹೇಳ್ತಾ ಇರೋದು. ನಿಮ್ಗೆ ಆ ಥರದೊಂದು ಪಾತ್ರ ಕೊಟ್ಟರೆ 100% ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ ಸಂಚಿತ್ ಅಂತ ಹೇಳಿ ಈ ಸಾಂಗನ್ನು ನೋಡಿ. ಸೊ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ? ನಾನು 100% ಕಾಯ್ತಾ ಇದ್ದೀನಿ. ಬಿಕಾಸ್ ಈ ಥರ ಒಂದು ಮ್ಯಾಂಗೋ ಪಚ್ಚ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಾಯಿತು, ಪಚ್ಚ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಾಯಿತು. ವೆರಿ ಸೈಲೆಂಟ್ ಆಗಿರ್ಬೋದು, ವೆರಿ ಇಂಟೆನ್ಸ್ ಕ್ಯಾರೆಕ್ಟರ್ ಆಗಿರ್ಬೋದು. ಈಗ ನೆಕ್ಸ್ಟ್ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಅದೇ ಚಾಲೆಂಜ್ ತೊಗೊಳೋದು. ಓಕೆ, ಒಂದು ರಾಮ್ ಕಾಮ್ ಮಾಡೋಣ, ವೆರಿ ಈಸಿ ಫ್ಲೋಯಿಂಗ್ ಗುಡ್ ಲವ್ ಸ್ಟೋರಿ ಮಾಡಬೇಕಂತ. ಯಾ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ನೋಡ್ಬೇಕು ಏನೇನಾಗುತ್ತಂತ. ಮಾಡ್ತೀರಾ ಪ್ರೀತಿ 100%? ಅದೇ ಇರೋದು ಇಂಟೆನ್ಷನ್. ಹೌದು, ಎಲ್ಲರೂ ಹೇಳಿದಾರೆ. ಯಾರು ಹೇಳಿದ್ರು ನಿಮ್ಮಲ್ಲಿ ಒಂದು? ಆ್ಯಕ್ಚುಲಿ ನೀವು ಹೇಳ್ದಂಗೆ ಬರೀ ಒಂದು ಇದರಿಂದ ಮಾತ್ರ ರಿಗಿಣಿಯಲ್ಲಿ ಕೊಟ್ಟಿರೋ ಪ್ರಾಬ್ಲಿ 2-3 ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು. ಇಟ್ ವಾಸ್ ಐ ಥಿಂಕ್ ಫ್ರಮ್ ಅಲ್ಲಿಂದನೇ ಎಲ್ಲರೂ ಶುರು ಮಾಡ್ಬೇಕಂತ. ಆ್ಯಂಡ್ ಪ್ಲಸ್ ನನಗೆ ಅದು ನನ್ನ ಫೇವ್ರೆಟ್ ಜಾನರು. ರೊಮ್ಯಾನ್ಸ್ ಸಿನಿಮಾ ಇಸ್ ಮೈ ಫೇವ್ರೆಟ್. ನನಗೆ ತುಂಬಾ ನನ್ನ ಫೇವ್ರೆಟ್ ಜಾನರ್. ನನಗೆ ಈಗಲೂ ದೀಪಮ್ಮ ಅದು ಯಾವುದು ಅಂದರೆ ಕೇಳ್ತಾರಲ್ಲ, ವಿಚ್ ಇಸ್ ಯುವರ್ ಫೇವ್ರೆಟ್ ಸಿನಿಮಾ ಅಂತ. ನನಗೆ ಈಗಲೂ ಅವ್ರ ಎಂಟೈರ್ ಫಿಲ್ಮೋಗ್ರಫಿಯಲ್ಲಿ ನನಗೆ ಜಸ್ಮಾತ್ ಮಾತಲ್ಲಿನ ಇಷ್ಟ. ಈಗಲೂ ನನಗೆ ತುಂಬಾ ಇಷ್ಟ. ನನಗೆ ಆ ಜಾನರೇ ತುಂಬಾ ಇಷ್ಟ ನನಗೆ. ಸರ್, ಇನ್ನೂ ಸಾಕಷ್ಟು ಜನ ಸಿನಿಮಾ ನೋಡಬೇಕು. ಸಿನಿಮಾ ನೋಡೋದವರಿಗೆ ಬಂದು ಥಿಯೇಟ್ರಲ್ಲೇ ಎಲ್ಲೂ ಕಾಯಬೇಡಿ, ಬನ್ನಿ ಥಿಯೇಟ್ರಲ್ಲೇ ಕೂತ್ಕೊಂಡು ನೋಡಿ, ನಿಮಗೊಂದು ಅದ್ಭುತವಾದ ಫೀಲ್ ಕೊಡುತ್ತೆ ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ? ಖಂಡಿತವಾಗ್ಲೂ ಐ ಥಿಂಕ್ ಒಂದು ತುಂಬಾ ವಿಭಿನ್ನದ್ದು ಒಂದು ಕಾನ್ಸೆಪ್ಟ್ ನಾವು ಇಟ್ಕೊಂಡು ಮಾಡಿರೋದು. ತುಂಬಾ ಬೇರೆ ರೀತಿಯಲ್ಲಿ ಸಿನಿಮಾ ಮಾಡಿದ್ದೀವಿ. ಐ ಥಿಂಕ್ ಇಟ್ ಈಸ್ ವೆರಿ ಫ್ರೆಶ್ ಆ್ಯಂಡ್ ವೆರಿ ನ್ಯೂ ಫಾರ್ ಕನ್ನಡ ಸಿನಿಮಾ ನನ್ನ ಪ್ರಕಾರ. ರನ್ ಟೈಮ್ ಆಗಿರ್ಬೋದು, ಎಡಿಟಿಂಗ್ ಸ್ಪೀಡ್ ಆಗಿರ್ಬೋದು, ಚಾಯ್ಸ್ ಆಫ್ ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಎಂಟೈರ್ ಕಾಸ್ಟಿಂಗ್ ಆಗಿರ್ಬೋದು, ಎಲ್ಲರೂ ಹೊಸೊಬ್ಬರು. ನಮ್ಮಲ್ಲಿ ಹೊಸೊಬ್ಬರು ಅಂದ್ರೂ ಮಯೂರ್ ಪಟೇಲ್ ಸರ್ ಆಗಿರ್ಬೋದು, 10 ವರ್ಷ ಆದಮೇಲೆ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಭಾವನಾ ಮ್ಯಾಮು ಅವ್ರದ್ದು ಆಲ್ಮೋಸ್ಟ್ 10-15 ಇಯರ್ಸ್ ಆದಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರಶಾಂತ್ ಹಿರೇಮಠ ಅವ್ರು ಆಗಿರ್ಬೋದು, ಕಾಜಲ್ ಅವ್ರು ಆಗಿರ್ಬೋದು, ಹರಿಣಿ ಮ್ಯಾಮ್ ಆಗಿರ್ಬೋದು. ಐ ಥಿಂಕ್ ಮ್ಯಾಕ್ಸ್ ಮಂಜು ಅವರು ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅವ್ರು ಮಾಡ್ಕೊಂಡ್ಬಂದಿರೋ ಪ್ರತಿಯೊಂದು ಸಿನಿಮಾದೂ ಇಟ್ಸ್ ವೆರಿ ಡಿಫ್ರೆಂಟ್. ಐ ಥಿಂಕ್ ಈ ಥರ ಒಂದು ಟೈಮಲ್ಲಿ ಈ ಥರ ಸಿನಿಮಾನ ಸಪೋರ್ಟ್ ಮಾಡಿದ್ರೇ ಇನ್ನು ಮುಂದೆ ತುಂಬ ಜನ ಅದನ್ನ ಡೇರಿಂಗ್ ಆಗಿ ತೊಗೊಂಡು, ಒಂದು ಚಾಲೆಂಜ್ ಆಗಿ ತೊಗೊಂಡು, ಅಂದರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಖಂಡಿತವಾಗ್ಲೂ ಬನ್ನಿ ಸಿನಿಮಾ ಥಿಯೇಟರಲ್ಲೇ ನೋಡಿ. ಬಿಕಾಸ್ ನಾವು ಮಾಡಿರೋದೇ ಥಿಯೇಟರಿಗೋಸ್ಕರ. ಪ್ರತಿ ಒಂದು ಎಫೆಕ್ಟ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ರೆಕಾರ್ಡಿಂಗ್ ಆಗಿರ್ಬೋದು, DI ಎವ್ರಿಥಿಂಗ್. ನಾನು ಹೇಳ್ತಾ ಇರೋದು ಟೆಕ್ನಿಕಲಿ ವಿ ಹ್ಯಾವ್ ಮೇಡ್ ಇಟ್ ಫಾರ್ ದ ಥಿಯೇಟರ್. ಆ್ಯಂಡ್ ಆ 1.5 hours you will not feel like it's a waste of time. ಖಂಡಿತವಾಗ್ಲೂ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ವರ್ತ್ ಇಟ್. ಸೊ ದಯವಿಟ್ಟು ಮ್ಯಾಂಗೋ ಪಚ್ಚ ಸಿನಿಮಾನ ಥಿಯೇಟರಲ್ಲಿ ನೋಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಹಾಗೇ ಇರಲಿ ಅಂತ ಕೇಳ್ಕೊತೀನಿ. ಬೆಸ್ಟ್ ವಿಮರ್ಶೆ ಯಾವುದು ಸರ್, ನಿಮ್ಗೆ ಖುಷಿ ಕೊಟ್ಟಂಥ ವಿಮರ್ಶೆ, ರಿವ್ಯೂ? ಐ ಥಿಂಕ್ ಕೆಲವರು ಅಂದರೆ ಬಿಕಾಸ್ ಎಲ್ಲರೂ ಅಂದರೆ ಮನೆ ತಲೆಯಲ್ಲಿ ಇದ್ದಿದ್ದೇನೆಂದರೆ A rated ಸಿನಿಮಾ, ಯಾವುದೋ ಡ್ರಗ್ಸ್ ಸುತ್ತಾನೆ ರಿಲೇಟ್ ಆಗಿರೋ ಒಂದು ಸಿನಿಮಾ, ಅದ್ರ ಪಕ್ಕನೇ ಸುತ್ತಾಡ್ತಾ ಇರುತ್ತೆ ಅನ್ನೋದು. But I think it was all the women who spoke about the cinema, you know. ಹೆಂಗಸರು ಹೊರಗಡೆ ಬಂದುಬಿಟ್ಟು ಅವ್ರು ಖುಷಿ ಪಟ್ರಲ್ಲ. ಐ ಥಿಂಕ್ ದ್ಯಾಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಯಾ, ಬಿಕಾಸ್ ಗೊತ್ತಿತ್ತು ಓಕೆ ನಮ್ಮ ಕೆಲವು ಏಜ್ ಗ್ರೂಪ್ ಆಗಿರ್ಬೋದು, ದೇ ವಿಲ್ ರಿಯಲಿ ಲೈಕ್ ಇಟ್ ಅಂತ. ಬಟ್ ಹೆಂಗಸರು ಬಂದುಬಿಟ್ಟು ಆ ಪಿಕ್ಚರ್ನ ಮೆಚ್ಚೋದಿದೆಯಲ್ಲ, ಐ ಥಿಂಕ್ ದೆನ್ ವಿ ವರ್ ಲೈಕ್ ಓಕೆ, ಇಟ್ಸ್ ಅ ಗುಡ್ ಬ್ಯಾಲೆನ್ಸ್. ನಿಮ್ಮ ಸಿನಿಮಾಗೆ ಸಾನ್ವಿ ಹಾಡು ಹೇಳಿರೋದು. ಪ್ರಿಯಾ ಮೇಡಮ್ ನಮ್ಮ ಇಂಟರ್ವ್ಯೂಲೇ ಹೇಳ್ತಾ ಇದ್ರು, ಸಾನ್ವಿ ಹುಟ್ಟಿದ ಮೇಲೆ ನೀವೇ ಒಂಥರ ತಾಯಿ ಥರ ಟೇಕ್ ಕೇರ್ ಮಾಡಿದ್ರಿ, ಬಾಲ್ಯದಲ್ಲಿ ಆಕೆಯನ್ನು ನೋಡ್ಕೊಂಡ್ರಿ ಅಂತ ನನ್ನ ಇಂಟರ್ವ್ಯೂಲಿ ಮಾತಾಡ್ತಾ ಹೇಳ್ತಾ ಇದ್ರು. ನಿಮ್ಮ ಸಿನಿಮಾಗೆ ಅವ್ರಿಗೆ ಹಾಡು ಹೇಳಿದ್ದು. ಆ್ಯಂಡ್ ನಿಮ್ಮಿಬ್ಬರು ಬಾಂಡಿಂಗ್ ಹೆಂಗಿದೆ ಅಂತ ಹೇಳಿ?
ನಾವು ಸಿಕ್ಕಾಬಡೆ ಕಿತ್ತಾಡ್ತೀವಿ. ಸೊ ಸಿಕ್ಕಾಬಡೆ ಕಿತ್ತಾಡ್ತೀವಿ. ನಾನು ಪ್ಲಸ್ ನನಗೂ ಅವಳಿಗೆ ಒಂದು 10 ವರ್ಷದ ಡಿಫ್ರೆನ್ಸ್ ಇರೋದು. ಆ್ಯಂಡ್ ಅವಳು ಬರೋ ತನಕ ನಾನೇ ಚಿಕ್ಕವನು ಮನೇಲಿ. ಸೊ ಬಂದಾದ್ಮೇಲೆ ಅವಳು ಇದ್ಲಲ್ಲ, ಸೊ ದೆನ್ ಅದು ಒಂಥರ ಅದನ್ನು ಆ ಬಾಂಡಿಂಗೇ ಬೇರೆ ಥರ ಇರುತ್ತೆ. ಪ್ಲಸ್ ಇವತ್ತು ಅವಳನ್ನ ಸ್ಟುಡಿಯೋಗೆ ಕರ್ಕೊಂಡು ಹೋಗಿ ನಮ್ಮ ಪಿಕ್ಚರಿಗೆ ಹಾಡ್ತಾರೋ ನೋಡಿದ್ರೆ ಐ ಫೀಲ್ ವೆರಿ ಪ್ರೌಡ್. ಆ್ಯಂಡ್ ಐ ಥಿಂಕ್ ಶಿ ಈಸ್ ಆಲ್ಸೋ ಕಮ್ ಅ ಲಾಂಗ್ ವೇ. ಆ ಟ್ಯಾಲೆಂಟ್ ಇದೆ, ನಿಜವಾಗ್ಲೂ ತುಂಬಾ ಟ್ಯಾಲೆಂಟ್ ಇದೆ. ನಮಗೆ ಇಂಟ್ರೊಡಕ್ಷನ್ ಫಸ್ಟ್ ಓಪನಿಂಗ್ ಕ್ರೆಡಿಟ್ಸಲ್ಲಿ ಹಾಡು ಬರೋದನ್ನು ಇಟ್ ವಾಸ್ ಕಂಪ್ಲೀಟ್ಲಿ ಹರ್ ಐಡಿಯಾ. ಅವಳಿಗೆ ಏನಂದರೆ ಆ ಕಡಕ್ ಮಾಲ್ ಅನ್ನೋದು ಪ ಅದು ತುಂಬಾ ತಲೆಯಲ್ಲಿ ಕೂತಿತ್ತು. ಸೊ ಪಾಪ ಕೂತ್ಕೊಂಡು ಏನೋ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪಲ್ಲೇ ಅವಳೇ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ಏನೋ ಅರೇಂಜ್ ಮಾಡಿದಾಗ ನನಗೆ ಸಿಕ್ಕಾಬಿಡೆ ಇಷ್ಟ ಆಗೋಯ್ತು. ನಾನು ಮತ್ತು ದೀಪಮ್ಮಂಗೂ ಹೇಳಿರಲಿಲ್ಲ ನಾನು. ಸೊ ಅದನ್ನೇ ತೊಗೊಂಡು ಒಂದು ರಫ್ ಕಾನ್ಸೆಪ್ಟ್ ನಾವೇ ಮಾಡಿಬಿಟ್ಟು ತೋರಿಸಿದ್ವಿ. ಆ್ಯಂಡ್ ದೆನ್ ವಿ ವೆಂಟ್ ಆ್ಯಂಡ್ ರೆಕಾರ್ಡೆಡ್ ಇಟ್. ಚರಣ್ ಸರ್ ಆಲ್ಸೋ ಲವ್ಡ್ ದಿ ಕಾನ್ಸೆಪ್ಟ್. ಬಟ್ ಇವತ್ತು 100% ನನ್ನ ಸಿನಿಮಾಗೆ ಬಂದು ಹಾಡಿದಾಗ ಪ್ಲಸ್ ಅಷ್ಟು ಅದಕ್ಕೂ ಎಂಥ ರೆಸ್ಪಾನ್ಸ್ ಅರಗಿಣಿಗೆಲ್ಲ. ಐ ಫೀಲ್ ವೆರಿ ಪ್ರೌಡ್. ಐ ಫೀಲ್ ವೆರಿ ವೆರಿ ಪ್ರೌಡ್ ಆಫ್ ಹರ್. ಯಾವುದಕ್ಕೆ ನಿಮಗೆ ನಿಮ್ಮ ದೀಪು ಮಾಮ ಬೈದಿದ್ದಾರೆ ಅಂತ ಹೇಳಿ ಯಾವತ್ತೂ ನೆನಪಲ್ಲಿ ಉಳಿಯುವಂಥದ್ದು ಏನಾರು ಇದೆಯಾ? ಬೈದಿದ್ದು ನಿಮಗೆ ಏನಕ್ಕಾದರೂ ಏನೋ ಒಂದು ಬುದ್ಧಿ ಹೇಳಿದ್ದು ಅದು ಯಾವತ್ತೂ ನಾನು ಮರೆಯಲ್ಲಪ್ಪ ಅನ್ನೋ ಥರ ಏನಾರು ಇದೆಯಾ ಅಂತ ಹೇಳಿ? ಅದು ಮಾಣಿಕ್ಯ ಸೆಟ್ಟಲ್ ಆಗಿದ್ದು ಒಂದು ಸತಿ. ಫಸ್ಟ್ ಡೇ ಹೈದ್ರಾಬಾದ್ ಶೂಟಿಂಗ್ ಫಸ್ಟ್ ಡೇ ದೊಡ್ಡ ಸೀನು. ಆಲ್ಮೋಸ್ಟ್ ಎಂಟೈರ್ ಸಿನಿಮಾ ಕಾಸ್ಟ್ ಇದ್ರು ಅಲ್ಲಿ. ರವಿ ಸರು, ಅವಿನಾಶ್ ಸರು, ಶೋಭರಾಜ್ ಸರ್ ಅವ್ರು ಎಲ್ಲರೂ ಇದರಲ್ಲಿ. ಸೊ ಕೆ ಡಿ ವೆಂಕಟೇಶ್ ಅನ್ನೋ ಒಬ್ಬರು ಇದ್ದಾರೆ. ಅವ್ರಿಗೆ ಕಾಸ್ಟ್ಯೂಮ್ ನೋಡ್ಕೊತಾ ಇದ್ದೆ ನಾನು ಮಾಣಿಕ್ಯದಲ್ಲಿ. ಸೊ ನಾನು ಮಿಸ್ ಆಗಿಬಿಟ್ಟು ಯಾವುದೋ ರಾಂಗ್ ಇಯರಿಂಗ್ ಕೊಟ್ಟೆ ಅವರಿಗೆ. ವಿಲ್ಲನ್ ಅವರು ಆ ಇಯರಿಂಗಿಂದ ಕರಡೆಯಿಂದ ಯಾವುದೋ ಒಂದು ಚಿಟ್ಟೆ ಒಂದು ಇದಿತ್ತು. ಸೊ ಐ ಥಿಂಕ್ ದ್ಯಾಟ್ ವಾಸ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ಆ ಥರ ನನಗೆ ಬೈದಿರೋದು. ಆಲ್ಮೋಸ್ಟ್ ಸೆಟ್ಟಿಂದಾನೆ ಹೊಡೆದು ಕಳಿಸ್ಬಿಟ್ರು ನನ್ನ. ಹೊಡಿಲಿಲ್ಲ, ಹೊಡಿಬೇಕಿತ್ತು. ನನಗೆ ಗೊತ್ತಾಗ್ತದೆ ಕಣ್ಣಲ್ಲಿ. ಇಲ್ಲಪ್ಪ, ನೆವರ್ ಎವರ್ ಹೊಡಿಬೇಕಂತ ಅನ್ಸುತ್ತೆ. ನಾನು ಹೇಳಿದ್ನಲ್ಲ, ಮುಖದಲ್ಲಿ ಗೊತ್ತಾಗುತ್ತೆ. ಸೊ ಅಕ್ಕಪಕ್ಕ ಏನಾದರೂ ಇದ್ರೆ ಅದಕ್ಕೆ ಹೊಡೆದ್ಬಿಡ್ತಾರೆ ಅವರು. ಬಟ್ ಐ ಥಿಂಕ್ ದ್ಯಾಟ್ ವಾಸ್ ಮೋರ್ ಆನ್ ಅ ಪ್ರೊಫೆಷ್ನಲ್ ಟರ್ಮ್, ನಾಟ್ ಆನ್ ಅ ಪರ್ಸ್ನಲ್ ಟರ್ಮ್. ಸೊ ದ್ಯಾಟ್ ವಾಸ್ ಒನ್ ಥಿಂಗ್ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯಲ್ಲ ಅದು. ನೀವು ತುಂಬ ಹುಷಾರಾಗಿರ್ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ಸುದೀಪ್ ಸರ್ ಅಂತ ಬಂದಾಗ ಅವರನ್ನು ಜನ ಅಷ್ಟು ಪ್ರೀತಿಸ್ತಾರೆ. ನಿಮ್ಗೆ ಗೊತ್ತಿದೆ ಅವ್ರ ಮೇಲೆ ಜನ ಯಾವ ಲೆವೆಲ್ ಪ್ರೀತಿ ಇಟ್ಟಿದ್ದಾರೆ, ಎಷ್ಟು ಗೌರವಿಸ್ತಾರೆ ಅಂತ. ಸೊ ನಿಮಗೆ ಇದೀಗ ಅವರ ಬಳಿಕ ನೀವು ಅನ್ನೋ ಥರ ಜನ ನಿಮ್ಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಜೂನಿಯರ್ ಕಿಚ್ಚ, ಜೂನಿಯರ್ ಸುದೀಪ್ ಅಂತ ಕರೀತಾರೆ. ಸೊ ಅದು ಒಂಥರ ನಿಮ್ಮ ತಲೆಯಲ್ಲಿ ಯಾವತ್ತೂ ಇರಬೇಕಾಗುತ್ತೆ. ಸೊ ಆ ಭಾರವನ್ನು ಹೇಗೆ ಸಂಚಿತ್ ಅವರು ಹೊತ್ಕೊಂಡು ಓಡಾಡ್ತಾರೆ ಅಂತ ಹೇಳಿ? ಐ ಥಿಂಕ್ ನನಗೆ ತುಂಬ ಚಿಕ್ಕ ವಯಸ್ಸಿಂದ ನಾನು ಐ ವಾಸ್ ವೆರಿ ಪ್ರಿಪೇರ್ಡ್ ಫಾರ್ ಇಟ್. ಪ್ರಿಪೇರ್ಡ್ ಅಂದರೆ ನನಗೆ ಅದ್ರದ್ದು ಹಿಂದೆ ಏನು ಪ್ರಿಪ್ರೇಷನ್ ಇಲ್ಲ, ಬಟ್ ನನಗೆ ಗೊತ್ತಿದೆ, ನನಗೆ ಒಂದು ಆ ಜವಾಬ್ದಾರಿ ನನಗೆ ಗೊತ್ತಿದೆ. ಆ್ಯಂಡ್ ಜೂನಿಯರ್ ಕಿಚ್ಚ ಅನ್ನೋ ಒಂದು ಪದಕ್ಕೆ ಅದಕ್ಕೆ ಏನು ತೂಕ ಇದೆ ಅನ್ನೋದನ್ನು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಅದಕ್ಕೆ ನಾನು ಹೇಳಿದೆ, ನಾನು ಸ್ಟೇಜಲ್ಲಿ ಹೇಳಿದಾಗೂ ಅಷ್ಟೇ, ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ಬಟ್ ಅವ್ರ ಹೆಸರನ್ನ ಅಂತೂ ನಾನು ಖಂಡಿತವಾಗ್ಲೂ ಉಳಿಸ್ತೀನಿ. ಬಿಕಾಸ್ 30 ವರ್ಷ ಕಷ್ಟಪಟ್ಟು ಇಲ್ಲಿ ತನಕ ಬಂದಿರೋದು ಅವರು. ಅದನ್ನ ನಾನು ಫಾರ್ ಗ್ರಾಂಟೆಡ್ ತೊಗೊಳಕ್ಕಾಗಲ್ಲ. ಆ್ಯಂಡ್ ನನಗೆ ಇಷ್ಟ ಬಂದಾಗ ನಾನು ಇರೋಕ್ಕಾಗಲ್ಲ. ಆ್ಯಂಡ್ ದ್ಯಾಟ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಪ್ರತಿಯೊಬ್ಬರಿಗೂ ಅದೊಂದು ಇದ್ದೇ ಇರುತ್ತೆ. ಜಸ್ಟ್ ಬಿಕಾಸ್ ಅವರು ತುಂಬ ಪಾಪ್ಯುಲರ್ ಆಗಿದ್ದಾರೆ, ಫೇಮಸ್ ಆಗಿದ್ದಾರೆ ಅಂತ ಒಂದು ಕಾರಣಕ್ಕೆ ಮಾತ್ರ ಹೇಳ್ತಲ್ಲ ನಾನು. ಫಾರ್ ಯು ಆಲ್ಸೋ, ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ತಾಯಿದು ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ನಿಮಗೂ ಗೊತ್ತಿರುತ್ತೆ ಎಷ್ಟು ಕಷ್ಟಪಡ್ಕೊಂಡು ನಿಮಗೆ ಸ್ಕೂಲಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಟುಡೇ ಯು ಆರ್ ರೆಸ್ಪಾನ್ಸಿಬಲ್ ಟುವರ್ಡ್ಸ್ ಯುವರ್ ಪೇರೆಂಟ್ಸ್. ಆ್ಯಂಡ್ ದಟ್ಸ್ ದ ಸೇಮ್ ಥಿಂಗ್ ಫಾರ್ ಮೀ. ನನಗೆ ಒಂಚೂರು ಅದು ಪಬ್ಲಿಕ್ ಆಗಿ ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೇಮ್ ನಿಮಗೇನು ಅನಿಸುತ್ತೋ ಅದು ನನಗೂ ಅದೇ ಅನಿಸುತ್ತೆ ಅಷ್ಟೇ. ಈಗ ನಿಮ್ಮ ಮನೇಲಿ ಎಲ್ಲಾದರೂ ಮಾತಾಡುವಾಗ ಕನ್ಫ್ಯೂಸ್ ಆಗಿದ್ದಾರೆ, ಇದು ಸಂಚಿತ್ ವಾಯ್ಸಾ ಸುದೀಪ್ ಸರ್ ವಾಯ್ಸ್ ಅಂತ, ಎಲ್ಲ ನೀವೇನೋ ಕರೆದಾಗ ಇನ್ಯಾರೋ ಯಾರು ಕರೆದಿದ್ದು ಅಂತ ಕನ್ಫ್ಯೂಸ್ ಈ ಥರದ ಕ್ರಿಯೇಟ್ ಆಗಿದ್ದಾವ ಅಂತ ಹೇಳಿ? ಮನೇದು ಬಿಟ್ಟಾಕಿ ಸಿನಿಮಾ ನೋಡಾದ್ಮೇಲೆ ಎಷ್ಟು ಜನ ಬಂದರು ಮನೆಗೆ. ಅಲ್ಲ, ಬಿಗಿನಿಂಗಲ್ಲಿ ನೀವೇನೋ ಏನಾದರೂ ಡಬ್ ಮಾಡಿರೋದು. ಐ ವಾಸ್ ಲೈಕ್ ಅಷ್ಟೇನು. ನನ್ನ ಪ್ಲಸ್ ನನಗೇನಂದರೆ ನಮ್ಮ ಅಜ್ಜಿ ತಾತನಿಗೆ ತುಂಬ ಒಂದು ಕನ್ಫ್ಯೂಷನ್ ಆಗೋದು. ಬಿಕಾಸ್ ಅವ್ರ ಮೇಲ್ಗಡೆ ಕೂತಿರುವಾಗ ನಾನು ಕಡೆ ಏನಾದರೂ ಮಾತಾಡೋ ದೀಪು ಬಂದ ಅಂತ ಕೇಳೋರು. ಬಟ್ ಆ ಕನ್ಫ್ಯೂಷನ್ ಆಗಿದೆ, ಸುಮಾರು ಸತಿ ಆಗಿದೆ. ನನ್ನ ಫ್ರೆಂಡ್ಸಿಗೆಲ್ಲ ನಾನೇ ಎಷ್ಟು ಸತಿ ಪ್ರ್ಯಾಂಕ್ ಮಾಡಿದ್ದೀನಿ ಗೊತ್ತಾ. ಒಂದು ನಿಮಿಷ ದೀಪಮ್ಮ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟೆ. ಇಟ್ಸ್ ಫನ್, ಇಟ್ಸ್ ನೈಸ್. ತಾತ ಸಿಕ್ಕಾಬಡೆ ಖುಷಿಪಟ್ಟರು. ಐ ಥಿಂಕ್ ಸಿನಿಮಾ ನೋಡಾದ್ಮೇಲೆ ಇಡೀ ಟೀಮ್ ಬಂದಿದ್ದರು ಸಿನಿಮಾ ನೋಡಿದಾಗ ಮನೆಯಲ್ಲಿ. ಆ್ಯಂಡ್ ಹಿ ವಾಸ್ ವೆರಿ ಇಮೋಷ್ನಲ್. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಏನೂ ಹೇಳಿಲ್ಲ ನನಗೆ. ಆಮೇಲೆ ಕೂತ್ಕೊಂಡು ತುಂಬಾ ಡೀಟೇಲ್ಡ್ ಆಗಿ ಬಿಕಾಸ್ ಅವರೂ ಸಿನಿಮಾ ಮಾಡ್ಕೊಂಡು ಬಂದಿರೋದು, ಅವರು ರಂಗಭೂಮಿಯಿಂದ ಬಂದಿರೋದು. ಸೊ ತುಂಬಾ ಸಣ್ಣ ಪುಟ್ಟ ಪಾಯಿಂಟ್ಸ್ನ ಹಿಡ್ಕೊಂಡು ಹಿ ವಾಸ್ ವೆರಿ ಹ್ಯಾಪಿ ವಿತ್ ದ ಸಿನಿಮಾ. ಸಂಭಾವನೆ ಎಷ್ಟು ಸರ್? ಅಂದರೆ ಎಷ್ಟು ಕಾಸು ಇಸ್ಕೊಂಡ್ರಿ ಸಿನಿಮಾಗೆ? ಪ್ರಿಯಾ ಮ್ಯಾಮ್ ಹೇಳಿದ್ದಾರೆ, ನಮ್ಮ ಮನೆ ಮಕ್ಕಳು ಅಷ್ಟು ಈಸಿಯಾಗಿ ಏನೂ ಮಾಡಲ್ಲ ಅಂತ ಹೇಳಿ. ಸೊ ನಿಮ್ಮ ಮೊದಲ ಸಿನಿಮಾದ ಸಂಭಾವನೆ ಎಷ್ಟು ಅಂತ ಹೇಳಿ? ಸಾಕು, ಪಿಕ್ಚರ್ ಕೊಟ್ಟಿದ್ದಾರೆ ಅಷ್ಟೇ ಸಾಕು ನನಗೆ.
ಹಾಂ ನಿಜ ತೊಗೊಂಡಿದ್ದೀನಿ ಮ್ಯಾಮ್ ಅಫ್ಕೋರ್ಸ್ ತೊಗೊಂಡಿದ್ದೀನಿ. ಇಲ್ಲ ಅದು ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಫಿಗರಿಗೆ ಬಂದಾಗ, ಒಂದು ಒಳ್ಳೆ ನಂಬರಿಗೆ ಬಂದಾಗ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಈಗ ಒಂದು ನಾರ್ಮಲ್ ಅದು ಓಕೆ ಅಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಅಷ್ಟು ತಕ್ಕನಾಗಿ ಕೊಟ್ಟಿದ್ದಾರೆ. ವಾಟ್ ಐ ಡಿಸರ್ವ್. ಹೌದು. ಫೈನಲಿ ಇನ್ನೊಂದ್ಸತಿ ಸರ್ ನನಗೆ ಆಸೆ ಇದೆ 100% ನನಗನ್ಸುತ್ತೆ, ನಾನು ಎಲ್ಲರಿಗೂ ಅದೇ ಹೇಳ್ತಿದ್ದೀನಿ, ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟ ಸಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ 100 ಅಲ್ಲ 200% ನಿಮ್ಮಿಂದ ನಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು 100,000% ಬರುತ್ತೆ ಅನ್ನೋ ಹೋಪ್ ಇದೆ. ಸೊ ಆ ಜವಾಬ್ದಾರಿನೇ ನೀವು ತಗೊಳ್ಬೇಕು. ಸೊ ಫೈನಲಿ ಆಡಿಯನ್ಸ್ಗೆ ಬನ್ನಿ ಇದನ್ನು ಥಿಯೇಟ್ರಲ್ಲೇ ನೋಡಬೇಕು ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯಲೆ ಮಿಸ್ ಮಾಡಬೇಡಿ, ಬನ್ನಿ ಥಿಯೇಟ್ರಲ್ಲೇ ನೋಡಿ ಆ ಒಂದು ಅನುಭವ ಪಡ್ಕೊಳ್ಳಿ ಅಂತ ಹೇಳ್ಬಿಡಿ. ಹಾಗೇನು ನಾನು ಹೇಳ್ದಂಗೆ ಈ ಸಿನಿಮಾನ ನಾವು ತುಂಬ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗಾಗಿ ಮಾಡಿದ್ದೀವಿ. ಅಗೇನ್ ಇದನ್ನ ಥಿಯೇಟರಲ್ಲಿ ನೋಡೋದಕ್ಕೇ ಆ ಒಂದು ಎಕ್ಸ್ಪೀರಿಯನ್ಸಿಗೆ ಗೋಸ್ಕರ ನಾವು ಮಾಡಿರೋದು. ಸೌಂಡ್ ರೆಕಾರ್ಡಿಂಗ್, ನಮ್ಮ ಕ್ಯಾಮ್ರಾ ವರ್ಕ್, ಎವ್ರಿಥಿಂಗ್ ವಾಸ್ ಮೇಡ್ ಫಾರ್ ದ ಥಿಯೇಟರ್ಸ್. ಸೊ ದಯವಿಟ್ಟು ಬನ್ನಿ ಈ ಸಿನಿಮಾನ ನೋಡಿ. ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ ಅಂತ ನಮಗೆ ನಂಬಿಕೆ ಇದೆ. ಆ್ಯಂಡ್ ಪ್ಲಸ್ ಎಲ್ಲರೂ ಅದೇ ಹೇಳ್ತಾ ಇರೋದು. ರಿವ್ಯೂಸೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಸಿನಿಮಾಸಲ್ಲಿದೆ ಈಗ ಮ್ಯಾಂಗೋ ಪಚನ, ದಯವಿಟ್ಟು ಬನ್ನಿ ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಲವ್ ಮಾಡಿದ್ದೀರಾ ಸರ್? 100%. ವಾಟ್ ಇಸ್ ಲೈಫ್ ವಿತೌಟ್ ಲವ್? ಇದ್ದಾರೆ ಸರ್ ಪ್ರೆಸೆಂಟ್ ಎಲ್ಲ, ಈಗ ಅದು ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಏನಾದ್ರು ರಿಯಲ್ ಲೈಫ್ ಇಲ್ಲ ಮ್ಯಾಮ್, ನೋಡಿ ಇಷ್ಟು ಮಾಡಾದ್ಮೇಲೂ ಇಲ್ಲ ಅಂದರೆ ಮತ್ತೆ ಲವ್ ಆಗ ಲವಲ್ಲಿ ಇದ್ದೀರಾ ಹಂಗಂದ್ರೆ? ಇಲ್ಲ ಇಲ್ಲ ಇಲ್ಲ. ಲವ್ ಮಾಡಿದ್ದೀರಾ? ಅಫ್ಕೋರ್ಸ್ ತುಂಬ ಚಿಕ್ಕ ವಯಸ್ಸಿಂದನೇ ಆಯ್ತು ಅದು. ಇಲ್ಲ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಿ. ಇನ್ನು ನೆಕ್ಸ್ಟ್ ನಿಮ್ಮ ಸಿನಿಮಾನೇ ಒಂದು ಒಳ್ಳೆ ಲವ್ ಸ್ಟೋರಿ ಆಗಬೇಕು, ನಾವೆಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಹೋಗೋ ಥರ ಇರಬೇಕು ಅಂತ ಸಿನಿಮಾನ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ವೀಕ್ಷಕರೇ, ಇದು ಸಂಚಿತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.